Praise the Lord. ದೇವರಿಗೆ ಸ್ತೋತ್ರ. I am very happy today. ಈ ದಿನ ನಾನು ತುಂಬಾ ಸಂತೋಷವಾಗಿದ್ದೇನೆ. Why today only I am happy? ಯಾಕೆ ಈ ದಿನ ಮಾತ್ರ ನಾನು ಸಂತೋಷವಾಗಿದ್ದೇನೆ? God has given a revelation about some gossip. ದೇವರು ಒಂದು ಗುಣಗಟ್ಟುವ ಬಗ್ಗೆ ದೇವರು ಒಂದು ಸಂಗತಿಯನ್ನು ನನಗೆ ತಿಳಿಯಪಡಿಸಿದ್ದಾರೆ. Every time I was hurted because somebody is gossiping about me. ಯಾವಾಗಲೂ ನಾನು ನೋವು ಪಟ್ಟಿದ್ದೇನೆ, ಯಾಕಂದ್ರೆ ನನ್ನ ಬಗ್ಗೆ ಯಾರೋ ಗುಣಗುಟ್ಟಿದ್ದನ್ನು ಕೇಳಿಸಿಕೊಂಡು. In front of my face they will speak very sweet. ನನ್ನ ಮುಖದ ಮುಂದೆ ತುಂಬಾ ಚೆನ್ನಾಗಿ ಒಂದು ಸಿಹಿಯಾಗಿ ಮಾತನಾಡುತ್ತಾರೆ. Back of my side ನನ್ನ ಹಿಂದೆ they will speak everything gossip about me. ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಗುಣಗುಟ್ಟುತ್ತಾರೆ. So I was hurted in some area of my life. ನನ್ನ ಜೀವನದಲ್ಲಿ ಸ್ವಲ್ಪ ಜಾಗದಲ್ಲಿ ನಾನು ತುಂಬಾ ನೋವು ಪಟ್ಟಿದ್ದೇನೆ. Many times people will come saying about me wrong things and everything. I'll listen them. I'll be hurted in that place. How to come out from this? ಅನೇಕ ಸಾರಿ ತುಂಬಾ ಜನರು ಬಂದು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ನನಗೆ ತುಂಬಾ ನೋವಾಗಿ ನಾನು ಹೇಗೆ ದೇವರೇ ಇದರಿಂದ ಹೊರಗೆ ಬರಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ dear friends will do that. ಸ್ವಲ್ಪ ಸಮಯದಲ್ಲಿ ನಮ್ಮ ಪ್ರಿಯ ಸ್ನೇಹಿತರೇ ಅದನ್ನು ಮಾಡುತ್ತಾರೆ. And our relatives will do that. ನಮ್ಮ ಒಂದು ಸ್ವಂತ ಜನರು, ನಮ್ಮ ಒಂದು ಸಂಬಂಧಿಕರು ಆ ರೀತಿಯಲ್ಲಿ ಮಾಡುತ್ತಾರೆ. Sometimes our neighbors will do that. ಸ್ವಲ್ಪ ಜನರಲ್ಲಿ ನಮ್ಮ ಅಕ್ಕಪಕ್ಕ ಇರುವ ಮನೆಗಳಲ್ಲಿ ಮಾಡುತ್ತಾರೆ. Sometimes where we are working, where we are ministering, where we are doing, where we are going and coming, that people will do. ಸ್ವಲ್ಪ ಸಮಯದಲ್ಲಿ ನಾವು ಎಲ್ಲಿ ಕೆಲಸ ಮಾಡುತ್ತಿದ್ದೇವೋ, ನಾವು ಯಾವ ಜಾಗಕ್ಕೆ ಹೋಗಿ ಬರುತ್ತೇವೋ ಆ ಜನರು ಸಹ ಮಾಡುತ್ತಾರೆ. There is a secret God has given to me in Proverbs 20 chapter 19th verse. ದೇವರು ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಜ್ಞಾನೋಕ್ತಿಗಳು, whoever goes about tattling reveals secrets, therefore do not associate with simple blabblers. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 90ನೇ ವಚನ. ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದ್ದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ. So many people, we go and reveal some secret to them. They will, instead of telling good things about us, they will go and speak about us gossip. ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಸ್ನೇಹಿತರಿಗೆ ಇಲ್ಲ ನಮಗೆ ಗೊತ್ತಿರುವವರಿಗೆ ಒಂದು ರಹಸ್ಯವನ್ನು ನಾವು ಬಯಲು ಮಾಡುತ್ತೇವೆ, ಆದರೆ ಅವರು ಆ ರಹಸ್ಯವನ್ನು ಬೇರೆಯವರ ಸಂಗಡ ತೆಗೆದುಕೊಂಡು ಹೋಗಿ ನಮ್ಮ ಬಗ್ಗೆ ಗುಣಗುಟ್ಟುತ್ತಾರೆ. It is when we hear from third person will be hurted. ಮೂರನೇ ವ್ಯಕ್ತಿಯಿಂದ ನಾವು ಅದನ್ನು ಕೇಳಿಸಿಕೊಂಡಾಗ ನಮಗೆ ತುಂಬಾ ನೋವಾಗುತ್ತದೆ. It is always from friends it begins. ಯಾವಾಗಲೂ ಸ್ನೇಹಿತರ ಸಂಗಡ, ಸ್ನೇಹಿತರ ಜೊತೆ ಅದು ಪ್ರಾರಂಭವಾಗುತ್ತದೆ. We will trust a good friend in our lives. ನಮ್ಮ ಜೀವನದಲ್ಲಿ ಒಳ್ಳೆ ಸ್ನೇಹಿತರನ್ನು ನಾವು ನಂಬುತ್ತೇವೆ. Young people and steady people and whoever they are, youth people, everyone they have friends. ಯೌವನಸ್ಥರು, ಓದುವ ಹುಡುಗರಿಗೆ ಪ್ರತಿಯೊಬ್ಬರಿಗೂ ಸ್ನೇಹಿತರಿರುತ್ತಾರೆ. They will trust in the friends. ಅವರು ಸ್ನೇಹಿತರನ್ನು ನಂಬುತ್ತಾರೆ. So that what is happening? ಸೊ ಅದಕ್ಕೋಸ್ಕರ ಏನಾಗುತ್ತದೆ? They are releasing the secret to them. What is happening? ಅವರ ರಹಸ್ಯವನ್ನು ಅವರಿಗೆ ಹೇಳಿಕೊಂಡಾಗ ಏನು ನಡೆಯುತ್ತದೆ? They are not keeping the secrets in there. They are not going to pray. They are not going to encourage them. More than that, they are going to decrease them. They are going and making fun about them, and they are doing gossip about them. ಆ ರಹಸ್ಯವನ್ನು ಆ ಸ್ನೇಹಿತರಿಗೆ ಹೇಳಿದಾಗ ಆ ರಹಸ್ಯವನ್ನು ಅವರು ಇಟ್ಟುಕೊಳ್ಳಲಾರದೆ ಅದಕ್ಕೆ ಬದಲಾಗಿ ಅವರು ಬೇರೆಯವರ ಸಂಗಡ ಹೋಗಿ ನಿನ್ನ ಬಗ್ಗೆ ಕೀಳಾಗಿ ಮಾತನಾಡುವುದು, ಕೀಳಾಗಿ ಗುಣಗುಟ್ಟುವುದು, ಎಲ್ಲಾ ತರವಾದ ಕೆಟ್ಟ ಕಾರ್ಯಗಳನ್ನು ನಿನ್ನ ಬಗ್ಗೆ ಹೇಳುವುದು, ಈ ರೀತಿಯಾಗಿ ಅವರು ಮಾಡುತ್ತಾರೆ. Sometimes family. ಸ್ವಲ್ಪ ಸಮಯದಲ್ಲಿ ಸ್ವಂತ ಕುಟುಂಬನೇ. What will happen? ಏನಾಗುತ್ತದೆ? Husband will reveal something to wife. ಗಂಡನು ಹೆಂಡತಿಗೆ ಏನೋ ಒಂದು ರಹಸ್ಯವನ್ನು ಹೇಳುತ್ತಾನೆ. And wife will say something to husband, a secret. ಹೆಂಡತಿ ಏನೋ ಒಂದು ಗಂಡನಿಗೆ ಒಂದು ರಹಸ್ಯವನ್ನು ಹೇಳ್ತಾಳೆ. They will discuss like this. ಅವರು ಆ ರೀತಿಯಾಗಿ ಅದನ್ನು ಮಾತಾಡಿಕೊಳ್ಳುತ್ತಾರೆ. Dear one, ಪ್ರಿಯರೇ, don't tell this secret to anyone. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ. Okay, dear wife will tell. ಹೆಂಡತಿ ಹೇಳ್ತಾಳೆ ಓಕೆ. And wife will say to husband, this secret don't reveal to anyone. And husband says okay.
ಹೆಂಡತಿಯು ಗಂಡನಿಗೆ ಹೇಳುತ್ತಾಳೆ, ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಎಂಬುದಾಗಿ ಹೇಳುತ್ತಾರೆ. But when the situation comes, ಯಾವಾಗ ಆ ಪರಿಸ್ಥಿತಿಯು ಬರುತ್ತದೋ immediately they'll insult one another, taking that secret and putting it to third person's life. ಆ ರಹಸ್ಯವನ್ನು ತೆಗೆದುಕೊಂಡು ಒಬ್ಬರಿಗೊಬ್ಬರು ಅದನ್ನು ತುಂಬಾ ಕೆಟ್ಟದಾಗಿ ಮಾತನಾಡುತ್ತಾರೆ. They'll disobey and dishonor their one another. ಅವರು ಒಬ್ಬರಿಗೊಬ್ಬರು ಮರ್ಯಾದೆ ಇಲ್ಲದೆ ನಡೆದುಕೊಳ್ಳುತ್ತಾರೆ. What will happen? ಏನು ನಡೆಯುತ್ತದೆ? There no peace in their family. ಅವರ ಕುಟುಂಬಗಳಲ್ಲಿ ಸಮಾಧಾನವಿರುವುದಿಲ್ಲ. There no speaking any peace there in the midst of them. ಅವರ ಮಧ್ಯದಲ್ಲಿ ಒಂದು ಸಮಾಧಾನದ ಮಾತುಗಳು ಇರುವುದಿಲ್ಲ. Why? ಯಾಕೆ? They're not obeying to one another. ಒಬ್ಬರಿಗೊಬ್ಬರು ಮರ್ಯಾದೆ ಕೊಟ್ಟು ನಡೆದುಕೊಳ್ಳುತ್ತಿಲ್ಲ. There is no oneness among them. ಅವರಿಬ್ಬರಲ್ಲಿ ಒಗ್ಗಟ್ಟಿಲ್ಲ. Once wife will say something, husband will say something. ಒಂದು ಸಾರಿ ಹೆಂಡತಿ ಏನು ಹೇಳಿದಾಳೆ, ಗಂಡನು ಏನು ಹೇಳುತ್ತಾನೆ. What will happen finally? ಕಡೆಯದಾಗಿ ಏನು ಆಗುತ್ತದೆ? They are not giving honor to one another, and finally the children will start to blaming their parents. ಒಬ್ಬರಿಗೊಬ್ಬರು ಅವರು ಘನಪಡಿಸಲಾಗದೆ ಘನಹೀನಪಡಿಸುವುದರಿಂದ ಆ ಮಕ್ಕಳು ಅವರಿಗೆ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡುವುದಿಲ್ಲ. The Bible says you are not keeping the secrets to share anyone. They are not hiding your secrets, not telling anyone. Speak with them and do the friendship with them, like that people, trustworthy people. ಸತ್ಯವೇದವು ಹೇಳುತ್ತದೆ, ಯಾರು ಒಂದು ರಹಸ್ಯವನ್ನು ಇಟ್ಟುಕೊಳ್ಳಲಾರದೆ ಅದನ್ನು ಬಯಲುಪಡಿಸುತ್ತಾರೋ ಅಂತವರ ಜೊತೆ ಸಹವಾಸ ಮಾಡಬಾರದು ಎಂಬುದಾಗಿ ಹೇಳುತ್ತದೆ. That whom with we want to do the friendship. ಮತ್ತೆ ಯಾರ ಸಂಗಡ ನಾವು ಸ್ನೇಹ ಬೆಳೆಸಿಕೊಳ್ಳಬೇಕು? With whom we want to walk. ಯಾರ ಸಂಗಡ ನಾವು ನಡೆಯಬೇಕು? With whom we want to sit. ಯಾರ ಸಂಗಡ ಕುಳಿತುಕೊಳ್ಳಬೇಕು? With whom we want to stand. ಯಾರ ಸಂಗಡ ನಿಂತುಕೊಳ್ಳಬೇಕು? The Bible says in Psalms chapter 1 and 1 verses. ಸತ್ಯವೇದದಲ್ಲಿ ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. Hallelujah. Hallelujah. I like this chapter. ನನಗೆ ಈ ಅಧ್ಯಾಯ ತುಂಬಾ ಇಷ್ಟ. Blessed is the man who walketh not in the counsel of the wicked, not standing in the way of the sinners, not sinners in the seat of the scorpions, but the delight in the Lord of the law. ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. Hallelujah. Hallelujah. Whom we want to trust and reveal our secret to. ಯಾರನ್ನು ನಾವು ನಂಬಿ ರಹಸ್ಯಗಳನ್ನು ನಾವು ಬಯಲುಪಡಿಸಬೇಕು? The godly people. ಒಂದು ದೇವರ ಮಕ್ಕಳಿಗೆ. Who will trustworthy people are there. ಯಾರು ನಂಬಿಗಸ್ತರಾಗಿರುತ್ತಾರೋ ಅವರಿಗೆ. Who will follow Lord Jesus Christ. ಯಾರು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾರೋ. They'll keep all secrets hidden in them and they'll cry unto the Lord. They pray for you. ಅವರೆಲ್ಲರೂ ಆ ರಹಸ್ಯವನ್ನು ಅವರಲ್ಲಿ ಇಟ್ಟುಕೊಂಡು ನಿನಗೋಸ್ಕರ ಅವರು ಮೊರೆ ಇಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. We don't have trustworthy. Nobody can be trust nowadays. ಈ ದಿನಗಳಲ್ಲಿ ನಾವು ಯಾರನ್ನೂ ನಂಬಲು ಆಗುವುದಿಲ್ಲ. The godly family only keeps every evil in their heart. They pray for to make evil to good. ಒಂದು ದೇವರ ಮಕ್ಕಳಷ್ಟೇ ಒಂದು ಪ್ರಾರ್ಥನೆಯನ್ನು ಕೆಟ್ಟದಿಂದ ಅದು ಒಳ್ಳೆಯದಾಗುವುದಕ್ಕೆ ಪ್ರಾರ್ಥಿಸುತ್ತಾರೆ. If my son is not listening to us, what we ought to do? ನನ್ನ ಮಗನು ನನ್ನ ಮಾತನ್ನು ಕೇಳಿಸಿಕೊಳ್ಳದೇ ಇದ್ದರೆ ಏನು ಮಾಡಬೇಕು? Instead I want to teach him. I will scold him. ಅವನಿಗೆ ನಾನು ಕಲಿಸುವ ಬದಲಾಗಿ ಬೈಯುತ್ತೇನೆ. What's the meaning? That fellow will, okay, my dad will scold and after that I will be happy. I will do same thing you did. ಅದರ ಅರ್ಥ ಏನು? ಆತನು ಸಹ ಮಗನು ಸಹ ನಾನು ತಪ್ಪು ಮಾಡಿದಾಗ ನಮ್ಮ ತಂದೆ ಬೈಯುತ್ತಾರೆ, ಹೊಡೆಯುತ್ತಾರೆ ಎಂಬುದಾಗಿ ಇಷ್ಟೇ ತಾನೆ ಎಂಬುದಾಗಿ ತಿರುಗಿ ಅದನ್ನೇ ಅವನು ರಿಪೀಟ್ ಮಾಡುತ್ತಾನೆ. But instead of scolding, instead of doing this, values of the life, when we sit and counsel one another, they know to come, they'll change their life. ಅವನಿಗೆ ಬೈಯುವ ಬದಲು ಹೊಡೆಯುವ ಬದಲು ಜೀವನದ ಒಂದು ಅರ್ಥ, ಜೀವನದ ಒಂದು ಎಷ್ಟು ಮುಖ್ಯವಾದುದು ಎಂಬುದಾಗಿ ಅದನ್ನು ಆತನಿಗೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದರೆ ಆತನು ಬದಲಾವಣೆ ಹೊಂದಿಕೊಳ್ಳುತ್ತಾನೆ. But instead of that, we shout to speak with them all the curses. ಅದಕ್ಕೆ ಬದಲಾಗಿ ನಾವು ಆತನ ಮೇಲೆ ಬರೀ ಶಾಪಗಳನ್ನೇ ನುಡಿಯುತ್ತಿರುತ್ತೇವೆ. In case I heard with my friend's family, ನಾನು ನನ್ನ ಒಂದು ಸ್ನೇಹಿತನ ಕುಟುಂಬದ ಬಗ್ಗೆ ನಾನು ಕೇಳಿಸಿಕೊಂಡೆನು. there it was going like this. ಈ ರೀತಿಯಾಗಿ ಅಲ್ಲಿ ನಡೆಯುತ್ತಿತ್ತು. Their son, many times the father and mother said, read,
otherwise your life will collapse. ತಂದೆ ತಾಯಿಯು ಮಗನಿಗೆ ಹೇಳಿದರು, ಚೆನ್ನಾಗಿ ಓದು, ಇಲ್ಲಂದ್ರೆ ನಿನ್ನ ಜೀವನ ವ್ಯರ್ಥವಾಗುತ್ತದೆ ಎಂಬುದಾಗಿ. But he neglected his father and mother. ಆದರೆ ಆತನು ತಂದೆ ತಾಯಿಯ ಮಾತನ್ನು ತಿರಸ್ಕರಿಸಿದನು. Again the mother and father said, we are really doing hard work to keep you in very good education, very good school. ತಂದೆ ತಾಯಿ ತಿರುಗಿ ಹೇಳಿದರು, ನೀನು ಓದುವುದಕ್ಕೋಸ್ಕರ, ನೀನು ಚೆನ್ನಾಗಿರುವುದಕ್ಕೋಸ್ಕರ ನಾವು ಎಷ್ಟೋ ಕಷ್ಟಪಡುತ್ತಿದ್ದೇವೆ. Day by day he neglected. ಆದರೆ ದಿನ ಕಳೆದಂತೆ ಅವನು ತಿರಸ್ಕರಿಸಿದನು. But what happened? ಏನಾಯ್ತು? The good school terminated him. ಒಳ್ಳೆಯ ಶಾಲೆ ಆತನನ್ನು ಶಾಲೆಯಿಂದ ತೆಗೆದು ಹಾಕಲ್ಪಟ್ಟಿತು. But he is not even very good school is getting now. ಈಗ ಆತನಿಗೆ ಒಳ್ಳೆಯ ಶಾಲೆಯೂ ಸಿಗುತ್ತಿಲ್ಲ. He is hurting now. He is sitting at home. He is crying. ಮನೆಯಲ್ಲಿ ಕುಳಿತುಕೊಳ್ಳುವ ನೋವಿನಿಂದ ಅಳುತ್ತಿದ್ದಾನೆ. But is crying anything work out? ಆತನು ಅಳುತ್ತಾ ಇದ್ದರೆ ಏನಾದರೂ ನಡೆಯುತ್ತದಾ? No, never. ಏನೂ ಇಲ್ಲ. But you want to practice. ಆದರೆ ಅವನು ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. That time also not to be challenging his life. Again he wasted time. ಆ ಸಮಯದಲ್ಲೂ ಸಹ ಅವನು ಜೀವನವನ್ನು ಸವಾಲಾಗಿ ತೆಗೆದುಕೊಳ್ಳಲಾಗದೆ ಒಂದು ಸಮಯವನ್ನು ವ್ಯರ್ಥ ಮಾಡಿದನು. But he passed. His father has passed away. ಆತನ ತಂದೆ ಸತ್ತು ಹೋದರು. No financial support for home. ಹಣಕಾಸಿನ ಒಂದು ಸಹಾಯ ಆತನಿಗೆ ಇಲ್ಲ. What happened? ಏನಾಯ್ತು? Finally he joined to the garage. ಕಡೆಯದಾಗಿ ಆತನು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವುದಕ್ಕೆ ಸೇರಿಕೊಂಡನು. No food, proper food for the day. ಸರಿಯಾದ ಊಟ ಇಲ್ಲ. The garage owner used to beat him with a rod. ಆ ಗ್ಯಾರೇಜ್ ಓನರ್ ಒಂದು ಕಬ್ಬಿಣದ ಒಂದು ರಾಡ್ ಇಂದ ಆತನಿಗೆ ಒದೆ ಕೊಡುತ್ತಿದ್ದನು. So much hearted. ಎಷ್ಟೋ ಕಷ್ಟಪಟ್ಟನು. That son was thinking about his father. ಆ ಮಗನು ತಂದೆಯ ಬಗ್ಗೆ ನೆನೆಸಿಕೊಳ್ಳುತ್ತಿದ್ದನು. My father given many chance to me. ನನ್ನ ತಂದೆಯು ಅನೇಕ ಒಂದು ಚಾನ್ಸ್ ಗಳನ್ನು ನನಗೆ ಕೊಟ್ಟರು. I neglected. ನಾನು ತಿರಸ್ಕರಿಸಿದೆನು. My father passed away. ನನ್ನ ತಂದೆ ಸತ್ತು ಹೋದರು. He was feeding me whatever I asked. ನಾನು ಏನು ಕೇಳಿದರೂ ನನ್ನ ತಂದೆ ಕೊಡಿಸುತ್ತಿದ್ದರು. But I never obey for his words. ನನ್ನ ತಂದೆಯ ಮಾತಿಗೆ ನಾನು ಒಂದು ವಿಧೇಯತೆ ತೋರಿಸಲಿಲ್ಲ. My dad kept nothing lack to me. ನನ್ನ ತಂದೆ ನನಗೆ ಯಾವುದನ್ನು ಕೊರತೆಯಾಗಿಡಲಿಲ್ಲ. Today I am really hurted. He was sitting and crying. ಆತನು ನೋವಿನಿಂದ ಕುಳಿತುಕೊಂಡು ಅಳುತ್ತಲೇ ಇದ್ದನು. What will happen? ಏನಾಯ್ತು? Nobody is there to support. ಯಾರು ಇಲ್ಲ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ. Mother is going for the house maid like a maid. ತಾಯಿಯು ಮನೆ ಕೆಲಸ ಮಾಡುವುದಕ್ಕೆ ಹೋಗುತ್ತಾಳೆ. She is also a weakness person. ಆಕೆಯು ಬಲಹೀನತೆಯಾಗಿದ್ದಳು. She cannot do more work in outside. ಆಕೆ ಆಚೆ ತುಂಬಾ ಕೆಲಸ ಮಾಡುವುದಕ್ಕಾಗುವುದಿಲ್ಲ. Whatever money will come. ಏನೆಲ್ಲ ಹಣ ಬರುತ್ತಿತ್ತು. It is expenses for our medicines and family to maintain. ಆಕೆ ಒಂದು ಔಷಧಿಗೆ ಆಕೆಯು ಸಂಪಾದಿಸಿಕೊಳ್ಳುತ್ತಿದ್ದಳು, ಮತ್ತೆ ಮನೆ ಖರ್ಚಿಗೆ. Food at home. ಸರಿಯಾದ ಊಟ ಇಲ್ಲ ಮನೆಯಲ್ಲಿ. But when his father is alive, ಆದರೆ ಆತನ ತಂದೆ ಜೀವಂತವಾಗಿದ್ದ, ಮನೆ ತುಂಬಾ ಊಟ ಇತ್ತು. fruits, ಹಣ್ಣುಗಳು, everything is in present in time. ಪ್ರತಿ ಒಂದು ಸರಿಯಾದ ಸಮಯಕ್ಕೆ ಇರುತ್ತಿತ್ತು. Even his father requesting him to eat, he never eat, he never obey. ತಂದೆಯ ಮಗನಿಗೆ ತಿನ್ನು ಎಂಬುದಾಗಿ ಆತನು ಕೇಳಿಕೊಂಡರೂ ಆತನು ತಿನ್ನುತ್ತಿರಲಿಲ್ಲ. But what is the situation now? ಆದರೆ ಈಗಿನ ಪರಿಸ್ಥಿತಿ ಏನು? Even no one bread to eat to his life. ಒಂದು ಬ್ರೆಡ್, ಒಂದು ಸ್ಲೈಸ್ ಬ್ರೆಡ್ ಸಹ ತಿನ್ನಲಿಕ್ಕೆ ಇಲ್ಲ. Which counseling you are taking, whom you are trusting it? ಯಾರನ್ನು ನಂಬುತ್ತಿದ್ಯಾ ಮತ್ತು ಯಾರನ್ನು ಮಾತನ್ನು ನೀನು ತೆಗೆದುಕೊಳ್ಳುತ್ತಿದ್ದೀಯಾ? Taking the word of this world. ಈ ಲೋಕದ ಮಾತುಗಳನ್ನು ನೀನು ತೆಗೆದುಕೊಳ್ಳುತ್ತಿದ್ದೀಯಾ? Be careful, one day it will be destroyed. ತುಂಬಾ ಜಾಗೃತಿಯಾಗಿರು, ಒಂದು ದಿನ ಎಲ್ಲ ನಾಶನವಾಗುತ್ತದೆ. The Bible says, ಸತ್ಯವೇದವು ಹೇಳುತ್ತದೆ, who will delight in the Lord's word of the Lord. ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುತ್ತಾರೋ they will be grow like a tree planted in the riverside. ಅವರು ನದಿಯ ಪಕ್ಕದಲ್ಲಿರುವ ಒಂದು ಗಿಡದ ಹಾಗೆ, ಮರದ ಹಾಗೆ ಅವರು ಬೆಳೆಯುತ್ತಾರೆ. So you want to reveal your secrets to trustworthy people. ನಿನ್ನ ಒಂದು ರಹಸ್ಯವನ್ನು ನಂಬಿಗಸ್ತರಾದ ದೇವರ ಮಕ್ಕಳಿಗೆ ನೀವು ಹೇಳಿಕೊಳ್ಳಬೇಕು. Hallelujah. Hallelujah. James 4:11-12. James chapter, the letter to James. ಯಾಕೋಬನು ಬರೆದ ಪತ್ರಿಕೆ chapter 4, 4ನೇ ಅಧ್ಯಾಯ verses 11 and 12. 11 ಮತ್ತೆ 12. Hallelujah. Hallelujah. What it says, brother and sisters. Let us see.
speaks about brother and sister. ಸಹೋದರ ಸಹೋದರಿಯರ ಬಗ್ಗೆ ಮಾತನಾಡುತ್ತಾರೆ. Hallelujah. Hallelujah. It's a wonderful letter. ಇದು ಸುಂದರವಾದ ಒಂದು ಪತ್ರಿಕೆ. Hallelujah. Hallelujah. Come on, please. ಯಾಕೋಬನು ಬರೆದ ಪತ್ರಿಕೆ. Okay. Chapter 4. 4ನೇ ಅಧ್ಯಾಯ and verses 11 to 12. 11 ಮತ್ತು 12ನೇ ವಚನ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ತೀರ್ಪಿಗೆ ನ್ಯಾಯಾಧಿಪತಿಯನ್ನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವುದಿಲ್ಲ. ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ ಒಬ್ಬನೇ. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? Many times we judge about others, one another. ಅನೇಕ ಸಾರಿ ನಾವು ಬೇರೆಯವರನ್ನು ತೀರಿಸುತ್ತೇವೆ. Like about our life, our husband and wife and children, ಗಂಡ ಹೆಂಡತಿ ಮಕ್ಕಳು and brothers and sisters, ಸಹೋದರ ಸಹೋದರಿಯರು and friends, ಸ್ನೇಹಿತರು, whoever is there, we don't want to gossip one another. ಯಾರೇ ಇರಲಿ ನಾವು ಒಬ್ಬರ ಬಗ್ಗೆ ಗುಣಗುಟ್ಟಬಾರದು. Because in God's hand there is a life and death. ದೇವರ ಒಂದು ಕರದಲ್ಲಿ ಜೀವ ಇದೆ ಮತ್ತು ಮರಣವೂ ಇದೆ. Many places we are lacking to honor one another. ಅನೇಕ ಜಾಗಗಳಲ್ಲಿ ಒಬ್ಬರನ್ನೊಬ್ಬರು ಘನಪಡಿಸುವುದರಲ್ಲಿ ನಾವು ಕೊರತೆ ಉಳ್ಳವರಾಗಿದ್ದೇವೆ. I am telling many families today no peace in their family. ನಾನು ಹೇಳುತ್ತಿದ್ದೇನೆ, ಅನೇಕ ಕುಟುಂಬಗಳಲ್ಲಿ ಒಂದು ಸಮಾಧಾನವಿಲ್ಲ. Because you are not honoring them, you are actually insulting them. ನೀನು ಅವರನ್ನು ಘನಪಡಿಸುತ್ತಿಲ್ಲ, ಅದಕ್ಕೆ ಬದಲಾಗಿ ನೀನು ಅವರನ್ನು ಇನ್ಸಲ್ಟ್ ಮಾಡುತ್ತಿದ್ದೀಯಾ. When you insult them, they will be hurt. ಯಾವಾಗ ಇನ್ಸಲ್ಟ್ ಮಾಡುತ್ತೀಯೋ ಅವರು ನೋವು ಪಡೆದುಕೊಳ್ಳುತ್ತಾರೆ. Many times my ಅನೇಕ friends ಸಾರಿ will come, my relatives will come, ನನ್ನ ಸ್ನೇಹಿತರು ಬರುತ್ತಾರೆ, ನನ್ನ ಸಂಬಂಧಿಕರು ಬರುತ್ತಾರೆ, our believers will come to our home. ವಿಶ್ವಾಸಿಗಳು ಮನೆಗೆ ಬರುತ್ತಾರೆ. What will happen? ಏನಾಗುತ್ತದೆ? My elder son is not study well. ನನ್ನ ಒಂದು ಹಿರಿಯ ಮಗನು ಅಷ್ಟು ಚೆನ್ನಾಗಿ ಓದುವುದಿಲ್ಲ. We will only boast up about my younger son. ನಾವು ಯಾವಾಗಲೂ ನಮ್ಮ ಕಿರಿಯ ಮಗನನ್ನೇ ತುಂಬಾ ಹೊಗಳಿಕೊಳ್ಳುತ್ತೇವೆ. Because he is young, LKG, he will write everything, but he is 9th right now, Sam, my elder son, he will little dull. ಒಂದು ಚಿಕ್ಕ ಮಗನು ಅವನು LKG ಬರೀತಾನೆ, ಆದ್ರೆ ನಮ್ಮ ದೊಡ್ಡ ಮಗನು 9ನೇ ಕ್ಲಾಸು, ಸ್ವಲ್ಪ ಓದಿನಲ್ಲಿ ಡಲ್. Whoever comes, ಯಾರೇ ಬರಲಿ, we tell about him everything, ಆತನ ಬಗ್ಗೆ ಎಲ್ಲವನ್ನು ಹೇಳುತ್ತೇವೆ. negative, ಒಂದು ನೆಗೆಟಿವ್ ಆಗಿ. not read. ಅವನು ಓದುವುದಿಲ್ಲ. How many times to tell him? ಎಷ್ಟು ಸಾರಿ ಹೇಳುವುದು? Instead of honoring him, instead of encouraging him, we are putting him down. ಆತನನ್ನು ಘನಪಡಿಸುವ ಬದಲು, ಆತನನ್ನು ಬಲಪಡಿಸುವ ಬದಲು ಆತನನ್ನು ನಾವು ಕೆಳಗೆ ಹಾಕುತ್ತೇವೆ. No, we want to change in that area. ಆ ಜಾಗದಲ್ಲಿ ನಾವು ಸರಿಪಡಿಸಿಕೊಳ್ಳಬೇಕು. Hallelujah. Many families I am seeing, ಅನೇಕ ಕುಟುಂಬಗಳಲ್ಲಿ ನಾನು ನೋಡುತ್ತಿದ್ದೇನೆ, they compare one another. Don't compare anyone. ಒಬ್ಬರನ್ನೊಬ್ಬರು ಒಂದು ಕಂಪೇರ್ ಮಾಡುತ್ತಾರೆ. ಆ ರೀತಿಯಾಗಿ ಒಬ್ಬರನ್ನೊಬ್ಬರು ಕಂಪೇರ್ ಮಾಡಬೇಡಿ. You have 2 children, love them 2 children same way. ನಿನಗೆ 2 ಮಕ್ಕಳಿದ್ದರೆ 2 ಮಕ್ಕಳನ್ನು ಅದೇ ರೀತಿಯಾಗಿ ಪ್ರೀತಿಸು. I am sorry, I have not done that one. ಸಾರಿ, ನಾನು ಅದನ್ನು ಮಾಡುತ್ತಿಲ್ಲ. Elder son I took very well. ನನ್ನ ಹಿರಿಯ ಮಗನನ್ನು ಚೆನ್ನಾಗಿ ನೋಡಿಕೊಂಡೆ. Day and night, even I didn't sleep. ಹಗಲು ರಾತ್ರಿ I never sleep. ನಾನು ಮಲಗಿಕೊಳ್ಳುವುದಿಲ್ಲ. You know why? ಯಾಕೆ ಗೊತ್ತಾ? This area will have lot of mosquitoes. ಈ ಏರಿಯಾದಲ್ಲಿ ತುಂಬಾ ಒಂದು ಮಸ್ಕಿಟೋಸ್ ಇದೆ, ಸೊಳ್ಳೆಗಳಿದೆ. Rachel is very tired at night time. ರೇಚಲ್ ತುಂಬಾ ಟಯರ್ಡ್ ಆಗಿರ್ತಾಳೆ ರಾತ್ರಿ ಸಮಯದಲ್ಲಿ. She sleep like donkey. ಕತ್ತೆ ಹಾಗೆ ಮಲಗಿಕೊಳ್ಳುತ್ತಾಳೆ. I don't know after sleeping what will happen. ಮಲಗಿದ ನಂತರ ಏನು ನಡೆಯುತ್ತದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. But my fear, my son had a 3 years or 2 years old. ಆದರೆ ನನ್ನ ಭಯ, ನನ್ನ ಮಗನು 2-3 ವರ್ಷಗಳಿದ್ದಾಗ, where the mosquitoes comes and hits him and he'll become something. Whole night I will take the bat, electrical bat, and wait to
kill that mosquito. ಸೊಳ್ಳೆಗಳು ಎಲ್ಲಿ ಬಂದು ಅವನನ್ನು ಕಚ್ಚುತ್ತದೆ ಎಂಬುದಾಗಿ ನಾನು ಬ್ಯಾಟ್ ತಗೊಂಡು ಕಾಯುತ್ತಿರುತ್ತೇನೆ. Everything cleaning and killing only. I'll put everything like mosquitoes and everything. I'll lock the door and after that only I'll sleep. ಬಾಗಿಲನ್ನು ಮುಚ್ಚಿಬಿಟ್ಟು ಎಲ್ಲಾ ಸೊಳ್ಳೆಗಳನ್ನು ಸಾಯಿಸಿಬಿಟ್ಟೆ ಮಲ್ಕೊಳ್ಳುವುದು. Every day taking sand very carefully. ಪ್ರತಿದಿನ ಆ ಸಾಮನ್ನು ತುಂಬಾ ಚೆನ್ನಾಗಿ Whatever he asked to me. ಆತನು ಏನೇನನ್ನು ಕೇಳಿದರು, Many remote cars, countless. ತುಂಬಾ ರಿಮೋಟ್ ಕಾರ್ಗಳು. He'll spoil within 2-3 days. He'll break it and throw it away. 2-3 ದಿವಸಗಳಲ್ಲಿ ಅದನ್ನು ಮುರಿದು ಬಿಸಾಕಿ She'll ಬಿಡುತ್ತಾನೆ. scolds me every time, my missus. ನನ್ನ ಹೆಂಡತಿ ನನ್ನನ್ನು ಬೈಯುತ್ತಾಳೆ, Why you have taken everything whatever he asked? ಏನಕ್ಕೆ ಅವನು ಕೇಳಿದ್ದನ್ನೆಲ್ಲ ಕುಡಿಸುತ್ತಿ ಎಂಬುದಾಗಿ. Every day I'll go for prayer and come back. I'll take and come some times to him because I love so much. ನಾನು ಯಾವಾಗಲೂ ಪ್ರಾರ್ಥನೆಗೆ ಹೋಗಿ ಬರಬೇಕಾದರೆ ಏನೋ ಒಂದು ಆಡುವ ಸಾಮಾನನ್ನು ಆಟ ಸಾಮಾನನ್ನು ತೆಗೆದುಕೊಂಡು ಬರುತ್ತೇನೆ. Because he's the elder son, begotten son, no next son. He was only begotten son. No this. ಆ ದಿನಗಳಲ್ಲಿ ಅವನೊಬ್ಬನೇ ನನಗೆ ಮಗನು. So what I was doing? ಏನು ಮಾಡುತ್ತಿದ್ದೆ? I was loving more. ತುಂಬಾ ಪ್ರೀತಿ ಮಾಡುತ್ತಿದ್ದೆ. Secondly, after 10 years, what happened? 10 ವರ್ಷಗಳ ನಂತರ ಏನಾಯ್ತು? The second was his entered. ಎರಡನೇ ಅವನು ಬಂದನು. I'm little only take caring him, not much. ಅವನನ್ನು ಸ್ವಲ್ಪನೇ ನಾನು ನೋಡಿಕೊಳ್ಳುತ್ತೇನೆ, ಜಾಸ್ತಿ ಇಲ್ಲ. Rachel took 100%. ಆದರೆ ರೇಚಲ್ 100% ನೋಡಿಕೊಂಡಳು. So Sam, I took 100%. She took 50% because she was working. ಸ್ಯಾಮ್ ಅನ್ನು ನಾನು ನೋಡಿಕೊಂಡೆ 100%, ಯಾಕಂದ್ರೆ ಆಕೆ ಕೆಲಸ ಮಾಡುತ್ತಿದ್ದಳು. But I'm not taking him care. And secondly, she is not working when second one is born. She took 100%, but I didn't take. I went 50%. I think so. ಎರಡನೆಯವನು ಹುಟ್ಟಿದಾಗ ನಾನು ಏನು ನೋಡಿಕೊಳ್ಳಲಿಲ್ಲ, ಹೆಂಡತಿಯನ್ನು ನೋಡಿಕೊಂಡಳು. Why I am saying this? ಯಾಕೆ ಇದನ್ನು ನಾನು ಹೇಳುತ್ತಿದ್ದೇನೆ? I want to show the same love to people. ಇಬ್ಬರಿಗೂ ನಾವು ಸಮವಾದ ಪ್ರೀತಿಯನ್ನು ತೋರಿಸಬೇಕು. For Sam, I took 10 years same love, not changing. ಸ್ಯಾಮ್ಗೆ 10 ವರ್ಷ ಅದೇ ಪ್ರೀತಿಯನ್ನು ತೋರಿಸಿದ್ದೇನೆ, 100% love. 100% ಪ್ರೀತಿ. But 50% I am showing to Shan now. ಆದ್ರೆ ಈಗ 50% ಶಾನ್ಗೆ ತೋರಿಸುತ್ತಿದ್ದೇನೆ. What is happening? ಏನು ಆಗುತ್ತದೆ? Jealousy spirit is started. ಒಂದು ಹೊಟ್ಟೆ ಕಿಚ್ಚಿನ ಒಂದು ಆತ್ಮ ಮಧ್ಯದಲ್ಲಿ ನಡೆಯಿತು. So why he entered? ಯಾಕೆ ಇವನು ಹುಟ್ಟಿದನು? If he is not entered, everything is mine. ಇವನು ಹುಟ್ಟದಲ್ಲೇ ಇದ್ರೆ ಎಲ್ಲ ನಂದೇ ಆಗುತ್ತಿತ್ತು. But I am giving only 50% to him. Not like you, 100%. 50% ಪ್ರೀತಿನೇ ಅವನಿಗೆ ತೋರಿಸುತ್ತಿದ್ದೇನೆ. Even though he is not digested. ಅದನ್ನು ಸಹ ಅರಗಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿಲ್ಲ. And 10 years I given same love to Sam. 10 ವರ್ಷ ಸ್ಯಾಮ್ಗೆ ಅದೇ ಪ್ರೀತಿಯನ್ನು ತೋರಿಸಿದ್ದೇನೆ. Only 4 years I given same love to 50%. He is not able to bear that. ಒಂದು 4 ವರ್ಷ ಅಷ್ಟೇ ಒಂದು 50% ಪ್ರೀತಿ ಅವನಿಗೆ ತೋರಿಸುತ್ತಿದ್ದಾರೆ, ಅದನ್ನು ಅವನಿಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. Hallelujah. Hallelujah. Because he loves me so much. ಯಾಕಂದ್ರೆ ಅವನು ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ. That's why the Bible says, brethren, love one another, honor one another. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಸಹೋದರರೇ ಒಬ್ಬರನ್ನೊಬ್ಬರು ಘನಪಡಿಸಿರಿ. Because both anything happens, both know I love same love. ಏನೇ ಆದರೂ ಒಂದೇ ಪ್ರೀತಿಯಿಂದ ಪ್ರೀತಿಸಬೇಕು. So we don't want to give up. ನಾವು ಅದನ್ನು ಬಿಟ್ಟು ಕೊಡಬಾರದು. What the James chapter again it says, once more we'll read. ಯಾಕೋಬನ ಬರೆದ ಪತ್ರಿಕೆ ಏನು ಹೇಳುತ್ತದೆ ಇನ್ನೊಂದು ಸಾರಿ 11 and 12. 11 ಮತ್ತು 12. Do speak evil against one another. Do not speak evil against one another. Brothers, the one who speaks against the brother or judge the brother speaks evil against the law and judges the law. But if you judge the law, you are not the doer of the law but judge. There is only one lawgiver. There is only one lawgiver and judge. He who is able to save and to destroy. But who are you to judge your neighbor? Okay, it's very wonderful. We don't want to judge. ಇದು ಸುಂದರವಾದದ್ದು. ನಾವು ಒಬ್ಬರನ್ನೊಬ್ಬರು ತೀರ್ಪು ಮಾಡಬಾರದು. We don't want to evil to one another. ಒಬ್ಬರನ್ನೊಬ್ಬರು ನಾವು ಕೆಟ್ಟದನ್ನು ಬಯಸಬಾರದು. And even we don't want to hurt any neighbors, as the Bible says. ಸತ್ಯವೇದ ಹೇಳುತ್ತದೆ, ನಮ್ಮ ಒಂದು ಅಕ್ಕಪಕ್ಕದಲ್ಲಿರುವವರನ್ನು ಸಹ ನಾವು ನೋಯಿಸಬಾರದು. Why always brothers and sisters, the Bible says? ಯಾಕೆ ಸತ್ಯವೇದವು ಯಾವಾಗಲೂ ಸಹೋದರರೇ ಸಹೋದರಿಯರ ಎಂಬುದಾಗಿ The whole ಮಾತನಾಡುತ್ತದೆ? Bible will speak about the family.
ಒಂದು ಸತ್ಯವೇದ ಪೂರ್ತಿ ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ. That's why always God will give the package to family. Well, the family will become beautiful family, loving one another, giving respect to one another, speaking about one another great things. And that time only God will dwell in midst of us. ಯಾವಾಗ ಕುಟುಂಬವು ಒಬ್ಬರನ್ನೊಬ್ಬರು ಘನಪಡಿಸುವುದು, ಪ್ರೀತಿಸುವುದು, ಒಂದು ಸಮಾಧಾನವನ್ನು ಬಯಸುವುದು, ಎಲ್ಲದರಲ್ಲೂ ತಾಳ್ಮೆಯಿಂದ ತೆಗೆದುಕೊಂಡು ಹೋಗುವುದು, ಆ ರೀತಿಯಲ್ಲಿ ಕುಟುಂಬವು ಸುಂದರವಾಗಿ ಮಾರ್ಪಟ್ಟರೆ ಆ ಜಾಗದಲ್ಲಿ ದೇವರು ಮಧ್ಯದಲ್ಲಿ ವಾಸ ಮಾಡುತ್ತಾರೆ. Hallelujah. 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 Romans 1:29. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನ. Hallelujah. Hallelujah. After saying this, I'll finish. ಇದು ಆದಂತರ ನಾನು ಮುಗಿಸುತ್ತೇನೆ. Hallelujah. Hallelujah. Today, don't worry about the who will gossip about you. ಈ ದಿನ ನಿನ್ನ ಬಗ್ಗೆ ಯಾರು ಗುಣಗುಟ್ಟುತ್ತಾರೋ ಅವರ ಬಗ್ಗೆ ಚಿಂತೆ ಮಾಡಲೇಬೇಡಿರಿ. God will take care and remove all your hurts in your heart. ದೇವರು ಅದನ್ನು ನೋಡಿಕೊಳ್ಳುತ್ತಾರೆ, ನಿನ್ನ ಹೃದಯದ ನೋವುಗಳನ್ನೆಲ್ಲ ತೆಗೆದು ಹಾಕುತ್ತಾರೆ. Hallelujah. Hallelujah. Just believe on the word of God. ದೇವರ ವಾಕ್ಯವನ್ನು ನಂಬಿರಿ. And God will reveal and remove all your hurts from your heart. ನಿನ್ನ ಹೃದಯದಲ್ಲಿರುವ ಪ್ರತಿಯೊಂದು ನೋವನ್ನು ದೇವರು ತೆಗೆದು ಹಾಕುತ್ತಾರೆ. Chapter 1 verses 29. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ What it ವಚನ says? ಏನು ಹೇಳುತ್ತದೆ? It is little tough only. You can read. ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. Chapter 1:29. Chapter 1:29. They were filled with all manner of unrighteousness, evil, covetousness, malice. They are full of envy, murder, strife, deceit, maliciousness. They are gossips. Hallelujah. Hallelujah. When the gossips will come, ಯಾವಾಗ ಒಂದು ಗುಣಗುಟ್ಟುತನ ಬರುತ್ತದೋ, it does not come from God and it's not come from themselves. It's come from the deceiver. ಅದು ಒಂದು ದೇವರಿಂದಲೂ ಬರುವುದಿಲ್ಲ, ಅವರಿಂದಲೂ ಬರುವುದಿಲ್ಲ, ಮೋಸ ಮಾಡುವವನಿಂದ ಬರುವುದು. Sometimes me and Rachel will sit and speak good things. ಅನೇಕ ಸಾರಿ ಸ್ವಲ್ಪ ಸಾರಿ ನಾನು ಮತ್ತೆ ರೇಚಲ್ ಕುಳಿತುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾತನಾಡುತ್ತೇವೆ. It is good. ಅದು ಒಳ್ಳೆಯದು. We don't know, suddenly we'll start from the word of God and we'll turn to the word. ನಾವು ಸತ್ಯವೇದದ ವಾಕ್ಯದಿಂದ ಪ್ರಾರಂಭ ಮಾಡಿ ಲೋಕ ರೀತಿಯಾಗಿ ಅದನ್ನು ಮುಗಿಸುತ್ತೇವೆ. That time we never imagine why we enter into the worldly things. ನನಗೆ ಅರ್ಥ ಆಗುವುದಿಲ್ಲ ಯಾಕೆ ನಾವು ಲೌಕಿಕ ಕಾರ್ಯಗಳಿಗೆ ನಾವು ಅದನ್ನು ಮಾತನಾಡಿದೆವು ಎಂಬುದಾಗಿ. Every time the deceiver is there to disturb us and confuse us. ಪ್ರತಿ ಸಾರಿ ಮೋಸ ಮಾಡುವವನು ನಮ್ಮನ್ನು ಕನ್ಫ್ಯೂಸ್ ಮಾಡುವುದಕ್ಕೆ ಇರುತ್ತಾನೆ. The lips and the voice God has given to bless, not to curse. ಈ ಒಂದು ತುಟಿ ಮತ್ತು ಈ ಒಂದು ನಮ್ಮಲ್ಲಿರುವ ಒಂದು ನಾಲಿಗೆ ಬೇರೆಯವರನ್ನು ಆಶೀರ್ವದಿಸುವುದಕ್ಕೆ ಕೊಟ್ಟಿರುವುದೇ ಹೊರತು ಅವರನ್ನು ಶಪಿಸುವುದಕ್ಕಲ್ಲ. No, never you underestimate anyone because everyone is the image of God. ಯಾರನ್ನೂ ನೀನು ಕೀಳಾಗಿ ನೋಡಬೇಡ, ಯಾಕಂದ್ರೆ ಪ್ರತಿಯೊಬ್ಬರು ದೇವರ ಸ್ವರೂಪದಲ್ಲಿ ಅವರು ರೂಪಿಸಲ್ಪಟ್ಟಿದ್ದಾರೆ. I am always a weak-minded man. I am. ನಾನು ಯಾವಾಗಲೂ ಒಂದು ಬಲಹೀನತಾ ಆಲೋಚನೆ ಮಾಡುವ ಮನುಷ್ಯನು. Anybody will hurt, I never scold them, I never curse them. I'll be silent, I'll never talk. ಯಾರಾದರೂ ನನ್ನನ್ನು ನೋಯಿಸಿದರೆ ನಾನು ಅವರನ್ನು ಬೈಯುವುದಿಲ್ಲ ಮತ್ತು ಶಪಿಸುವುದಿಲ್ಲ. ನಾನು ತುಂಬಾ ಸೈಲೆಂಟ್ ಆಗಿ ಬಿಡುತ್ತೇನೆ, ಮಾತನಾಡುವುದಿಲ್ಲ. I will try to silence myself. ನನ್ನನ್ನು ನಾನು ಸೈಲೆಂಟ್ ಆಗಿರುವುದಕ್ಕೆ ಪ್ರಯತ್ನಿಸುತ್ತೇನೆ. I'll never gossip about them. ಅವರ ಬಗ್ಗೆ ಗುಣಗುಟ್ಟುವುದಿಲ್ಲ. I will never say anything about them bad. ಅವರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಿಲ್ಲ. More than that, I will wait for the time to talk with them and finish it whatever it's happened. ಅದಕ್ಕಿಂತ ಹೆಚ್ಚಾಗಿ ನಾನು ಕಾದಿರುತ್ತೇನೆ ಒಳ್ಳೆ ಸಮಯಕ್ಕಾಗಿ, ಯಾಕಂದ್ರೆ ಮಾತನಾಡಿ ಅದನ್ನು ಮುಗಿಸುವುದಕ್ಕೆ. Because my wife always says, how it's possible to you? Many times you will be hurted, many times people will cheat you, even though you love them. Why you forgive them? ನನ್ನ ಹೆಂಡತಿ ಯಾವಾಗಲೂ ನನ್ನ ಕೇಳುತ್ತಾಳೆ, ನಿನ್ನನ್ನು ಎಷ್ಟು ಜನ ತುಂಬಾ ನೋಯಿಸುತ್ತಾರೆ, ಮೋಸ ಮಾಡುತ್ತಾರೆ, ಆದರೂ ನೀನು ಏನು ಅವರಿಗೆ ತಿರುಗಿ ಬೈಯುವುದೇ ಇಲ್ಲ, ಆದ್ರೆ ಅದೇ ಪ್ರೀತಿಯಿಂದ ಪ್ರೀತಿಸುತ್ತೀಯ, ಇದು ಹೇಗೆ ಸಾಧ್ಯ ಎಂಬುದಾಗಿ. We cannot overcome evil to evil, doing evil.
ನಾವು ಕೆಟ್ಟದನ್ನು ಕೆಟ್ಟದಿಂದಲೇ ಜಯಿಸಲು ಸಾಧ್ಯವಿಲ್ಲ, but we can overcome evil to good. ಆದ್ರೆ ನಾವು ಕೆಟ್ಟದನ್ನು ಒಳ್ಳೆಯದನ್ನು ಮಾಡಿ ಜಯಿಸಬಹುದು. Hallelujah. We Hallelujah. are missing it so that we are in confused today also. ಅದನ್ನ ನಾವು ತುಂಬಾ ಮಿಸ್ ಮಾಡುತ್ತಿದ್ದೇವೆ, ಅದಕ್ಕೆ ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ. Come out from whoever is saying about you anything. Forgive them. ನಿನ್ನ ಬಗ್ಗೆ ಯಾರೇ ಏನೇ ಮಾತನಾಡುತ್ತಿದ್ದರೂ ಅವರನ್ನು ಕ್ಷಮಿಸಿಬಿಡು, ಅದರಿಂದ ಹೊರಗೆ ಬಾ. The Bible says, no, never reveal your secrets to anyone. ಸತ್ಯವೇದ ಹೇಳುತ್ತದೆ, ರಹಸ್ಯವನ್ನು ನೀನು ಯಾರಿಗೂ ಬಯಲುಪಡಿಸಬೇಡ. Only your heavenly Father, go and lock the door and pray. ಪರಲೋಕದ ತಂದೆಗೆ ಮಾತ್ರ ನೀನು ಹೋಗಿ ಬಾಗಿಲನ್ನು ಮುಚ್ಚಿ ನಿನ್ನ ರಹಸ್ಯವನ್ನು Your ಬಯಲುಪಡಿಸು. secrets, the secretly Father listens and answers your prayer. ನಿನ್ನ ರಹಸ್ಯವನ್ನು ಪರಲೋಕದ ತಂದೆಯು ರಹಸ್ಯವಾಗಿ ಕೇಳಿಸಿಕೊಂಡು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. Every day, whatever I do, there is a challenge and a story in my life. ಪ್ರತಿದಿನ ನಾನು ಏನೇ ಮಾಡಿದರೂ ಅದಕ್ಕೆ ಬದಲಾಗಿ ಏನೋ ಒಂದು ಕಾದಿರುತ್ತದೆ. But even though I want to be overcome, because my Jesus is a conqueror, I want to be a conqueror. ನಾನು ಅದನ್ನೇ ದೇವರಿಂದ ನಾನು ಅದನ್ನು ಜಯಿಸುತ್ತೇನೆ, ಯಾಕಂದ್ರೆ ನಮ್ಮ ದೇವರು ಜಯಶಾಲಿ, ನಾನು ಜಯಶಾಲಿಯಾಗಿರುತ್ತೇನೆ. Hallelujah. We Hallelujah. never, ever and ever will overcome evil with the evil, but evil with the good things. ನಾವು ಯಾವತ್ತೂ ಸಹ ಕೆಟ್ಟದನ್ನು ಕೆಟ್ಟದಿಂದಲೇ ನಾವು ಜಯಿಸಬಾರದು, ಕೆಟ್ಟದನ್ನು ಒಳ್ಳೆತನದಿಂದ ಜಯಿಸಬೇಕು. There was one fighting between our relation. ನಮ್ಮ ಒಂದು ಸಂಬಂಧಿಕರ ಮಧ್ಯದಲ್ಲಿ ಒಂದು ಜಗಳವಿತ್ತು. When I went to compromise them, ಅವರನ್ನು ನಾನು ಸಮಾಧಾನ ಪಡಿಸಲಿಕ್ಕೆ ಹೋದಾಗ, and suddenly one among our relation he said, why you came to support them? ನಮ್ಮ ಒಂದು ಸಂಬಂಧಿಕರು ಹೇಳಿದರು, ನೀನು ಯಾಕೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬಂದೆ? They said about you, they are given 2 lakhs rupees. ಅವರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ನಿನಗೆ 2 ಲಕ್ಷ ಕೊಟ್ಟಿದ್ದಾರೆ ಎಂಬುದಾಗಿ ಸುಳ್ಳು ಹೇಳಿದ್ದಾರೆ. And you came to rob their money and everything. ಅವರ ಹಣವನ್ನು ನೀನು ಕದ್ದುಕೊಂಡು ಹೋಗೋದಕ್ಕೆ ಬಂದಿದ್ದೀಯಾ ಎಂಬುದಾಗಿ. And immediately what I want to do? ತಕ್ಷಣವೇ ನಾನು ಏನು ಮಾಡಬೇಕು? I want to leave to support them and I want to turn back. ಅವರಿಗೆ ಸಪೋರ್ಟ್ ಮಾಡುವುದನ್ನು ಬಿಟ್ಟು ನಾನು ಹಿಂದಿರುಗಬೇಕು. But I said, ಆದ್ರೆ ನಾನು ಹೇಳಿದೆ. in which situation they said, I don't know. ಅವರು ಯಾವ ಪರಿಸ್ಥಿತಿಯಲ್ಲಿ ಅವರು ಹೇಳಿದ್ರು ನನಗೆ ಗೊತ್ತಿಲ್ಲ. Why they said to you, I don't know. ನಿನಗೆ ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. I came to compromise. My duty is to compromise. I'll compromise. ನನ್ನ ಕೆಲಸವನ್ನು ಸಮಾಧಾನ ಪಡಿಸುವುದು, ನಾನು ಸಮಾಧಾನ ಪಡಿಸಿಕೊಳ್ಳುತ್ತೇನೆ. Hallelujah. Hallelujah. Forget it about gossip about your life. ನಿನ್ನ ಜೀವನದ ಬಗ್ಗೆ ಗುಣಗುಟ್ಟುವ ಅವರ ಬಗ್ಗೆ ಬಿಟ್ಟು ಬಿಡು. Whoever curse you, forget it. ನಿನ್ನನ್ನು ಯಾರು ಶಪಿಸುತ್ತಾರೋ ನೀನು ಮರೆತು ಹೋಗು. Whatever people will say about backbiting and anything, forget it. ನಿನ್ನ ಹಿಂದೆ ನಿನ್ನ ಬಗ್ಗೆ ಏನೇನು ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೋ ಅದನ್ನು ಬಿಟ್ಟು ಬಿಡು. Sometimes husband will speak about wife, wife will speak about husband. Even that is also forget. ಸ್ವಲ್ಪ ಸಮಯದಲ್ಲಿ ಗಂಡ ಹೆಂಡತಿಯ ಬಗ್ಗೆ ಮಾತನಾಡುತ್ತಾರೆ, ಹೆಂಡತಿ ಗಂಡನ ಬಗ್ಗೆ ಮಾತನಾಡುತ್ತಾರೆ, ಅದನ್ನು ಸಹ ಬಿಟ್ಟು ಬಿಡು. Sometimes wife will say, hey, what you done? Everything mine. ಸ್ವಲ್ಪ ಸಮಯದಲ್ಲಿ ಹೆಂಡತಿ ಹೇಳ್ತಾಳೆ, ಏನು ಮಾಡಿದೆ ನೀನು? ಏನೂ ಮಾಡಿಲ್ಲ, ಪ್ರತಿಯೊಂದನ್ನು ನಾನೇ ಮಾಡಿದ್ದೇನೆ. Why you want that? ಯಾಕೆ ಬೇಕು? Telling that you are encouraging him and you are depressing him. ಅದನ್ನು ಹೇಳಿ ಆತನನ್ನು ಬಲಪಡಿಸುತ್ತಿದ್ದೀಯಾ ಇಲ್ಲ ಬಲಹೀನಪಡಿಸುತ್ತಿದ್ದೀಯಾ? Inside, God seeing you, whatever you are speaking, what God feel about you. ನೀನು ಏನು ಮಾತನಾಡುತ್ತಿದ್ದೀಯೋ ದೇವರು ಅದನ್ನು ನೋಡುತ್ತಿದ್ದಾರೆ, ದೇವರು ಏನು ಅಂದುಕೊಳ್ಳುತ್ತಾರೆ. Is pleased about your words? ನಿನ್ನ ಮಾತುಗಳ ಬಗ್ಗೆ ದೇವರಿಗೆ ಇಷ್ಟವಾಗಿದೆಯಾ? Keep on speaking. ಮಾತನಾಡುತ್ತಲೇ ಇರು. Is hurting it? ಅದು ನೋವಾಗುತ್ತಿದೆಯಾ? Shut your mouth and sit. ಬಾಯಿ ಮುಚ್ಚಿಕೊಂಡು ಕುಳಿತುಕೋ. Even husbands, ಗಂಡ ಸಹ sometimes don't speak about your wife's wrong things. ನಿನ್ನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. I always encourage my wife. Always I will tell good about my wife. ನಾನು ನನ್ನ ಹೆಂಡತಿಯ ಬಗ್ಗೆ ಒಳ್ಳೆಯದನ್ನೇ ಹೇಳ್ತೇನೆ ಮತ್ತು ಬಲಪಡಿಸುತ್ತೇನೆ. Every family members know that. ಎಲ್ಲರಿಗೂ ಗೊತ್ತು. No, I honor, I love her, and I never talk any loose talks before anyone. ಘನಪಡಿಸುತ್ತೇನೆ ಮತ್ತು ಒಂದು ಯೂಸ್ಲೆಸ್ ಮಾತುಗಳನ್ನು ಮಾತನಾಡುವುದಿಲ್ಲ. If I speak like that, ನಾನು ಆ ರೀತಿಯಾಗಿ ಮಾತನಾಡಿದರೆ I'll speak against her. ಆಕೆಗೆ ವಿರುದ್ಧವಾಗಿ ಮಾತನಾಡುತ್ತೇನೆ. What will God will think? ದೇವರು ಏನು ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ? Forget it about people. ಮನುಷ್ಯರ ಬಗ್ಗೆ ಮರೆತು ಹೋಗು. And every day you want to see face to face. ಪ್ರತಿದಿನ ನೀನು ಮುಖಕ್ಕೆ ಮುಖ ನೋಡಬೇಕು. More than you are respecting, you are insulting, your time scam and your time and everything is coming down. It's not increasing. ಮರ್ಯಾದೆ ಕೊಡುವುದಕ್ಕಿಂತ ಘನವೀನಪಡಿಸುವುದಾದರೆ ನಿನ್ನ ಸಮಯ ಕೆಳಗೆ ಬರುತ್ತಿರುತ್ತದೆ. Don't gossip, don't insult.
your family members. ನಿಮ್ಮ ಕುಟುಂಬಿಕರನ್ನು ನೀನು ಗುಣಗುಟ್ಟಬೇಡ ಮತ್ತು ಇನ್ಸಲ್ಟ್ ಮಾಡಬೇಡ. Before anyone you honor, God will honor you. ನೀನು ಎಲ್ಲರ ಮುಂದೆ ಘನಪಡಿಸಿದರೆ ದೇವರು ನಿನ್ನನ್ನು ಘನಪಡಿಸುವರು. Many divorces happening nowadays. ಈ ದಿನಗಳಲ್ಲಿ ಅನೇಕ ಡೈವರ್ಸ್ಗಳು ನಡೆಯುತ್ತಿದೆ. No food, everything is there. ಊಟ ಇಲ್ಲ, ಎಲ್ಲ ಇದೆ. Dress and gold and properties and everything is there. ಬಟ್ಟೆ ಇದೆ, ಬಂಗಾರ ಇದೆ, ಆಸ್ತಿ ಇದೆ, ಎಲ್ಲ ಇದೆ. Then why you are dividing people? ಮತ್ತೆ ಯಾಕೆ ಡೈವರ್ಸ್ ಇದೆ? Why they are not living together? ಯಾಕೆ ಅವರು ಇಬ್ಬರು ಒಂದಾಗಿ ಬಾಳುತ್ತಿಲ್ಲ? Ego. You leave ego, everything will go. ನಿನ್ನಲ್ಲಿ ಈಗೋ ಅನ್ನು ಬಿಟ್ಟರೆ ಪ್ರತಿಯೊಂದು ಗೋಗೋ ಆಗುತ್ತದೆ. Hallelujah. Hallelujah. So ego is there, so you people are go. ಈಗೋ ಇದೆ, ಅದಕ್ಕೆ ನೀವು ಗೋಗೋ ಆಗುತ್ತಿದ್ದೀರಿ. Don't go. ಹೋಗಬೇಡಿ. Leave ego, live in Christ. ನಿಮ್ಮ ಒಂದು ಈಗೋ ಅನ್ನು ಬಿಟ್ಟು ಕ್ರಿಸ್ತನಲ್ಲಿ ಬಾಳಿರಿ. That is a respect for family in the Bible. ಕುಟುಂಬಕ್ಕೆ ಅದು ಒಂದು ಘನತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. All Bible created for the family, husband and wife and children. ಸತ್ಯವೇದವು ಒಂದು ಕುಟುಂಬಕ್ಕೋಸ್ಕರ, ಗಂಡ ಹೆಂಡತಿ ಮಕ್ಕಳಿಗೋಸ್ಕರ ಸತ್ಯವೇದವು ಇದೆ. The greatest commandment to husband, the Bible says, love your wife. ಒಂದು ದೊಡ್ಡ ಆಜ್ಞೆ ಏನೆಂದರೆ ಒಂದು ಗಂಡನಿಗೆ ಹೆಂಡತಿಯನ್ನು ಪ್ರೀತಿಸು. It's impossible, but try to love. ಅದು ಸಾಧ್ಯವಾದ ಕೆಲಸ, ಆದರೆ ನೀನು ಪ್ರಯತ್ನಿಸಬೇಕು. But even greatest commandment for the wives are there. ಹೆಂಡತಿಗೆ ಒಂದು ದೊಡ್ಡ ಒಂದು ಆಜ್ಞೆ. What is that? ಏನದು? It says, be subject to your husband. ನಿನ್ನ ಗಂಡನಿಗೆ ನೀನು ಅರ್ಪಿಸಿ ವಿಧೇಯತೆಯಾಗಿರು. So these both are very strong. ಈ ಎರಡು ಆಜ್ಞೆಗಳು ತುಂಬಾ ಬಲವುಳ್ಳದ್ದು. This is only getting the ego hearted. ಈಗೋನೇ ಅವರ ಮಧ್ಯದಲ್ಲಿದೆ. These two things you practice, you never get divorces, you never get one another hearted. Every time you will be together like this. ಈ ಎರಡು ಆಜ್ಞೆಯನ್ನು ಅಭ್ಯಾಸ ಮಾಡಿದರೆ ನಿಮಗೆ ನೋವಾಗುವುದಿಲ್ಲ ಮತ್ತು ನೀವು ಬೇರೆ ಬೇರೆ ಆಗುವುದಿಲ್ಲ. Leave it gossip, being peaceful. ಗುಣಗುಟ್ಟುವುದನ್ನು ಬಿಟ್ಟು ಸಮಾಧಾನದಿಂದಿದ್ದು ಯೇಸು ಸ್ವಾಮಿಯನ್ನು ಘನಪಡಿಸಿ. Shalom in every life. ಎಲ್ಲಾ ಜೀವನದಲ್ಲಿಯೂ ಶಾಲೋಮ್ ಸಮಾಧಾನವಿರಲಿ. I give the glory to the Lord, whichever God has revealed to me to deliver this message to you people. ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ನನಗೆ ಯಾವ ಸಂದೇಶವನ್ನು ನಿಮಗೆ ಸಂದೇಶ ಕೊಡಲಿಕ್ಕೆ ದೇವರು ನನ್ನ ಹತ್ರ ಮಾತನಾಡಿದರೋ ಅದನ್ನು ನಿಮಗೆ ಕೊಟ್ಟಿದ್ದೇನೆ. I think so everybody is reached now, whoever watching this. ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಎಲ್ಲರಿಗೂ ತಿಳಿಯಲ್ಪಟ್ಟಿದೆ. Hallelujah. Hallelujah. Let us close your eyes and look unto Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿಯನ್ನು ನೋಡುವವರಾಗೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, you may anger but don't sin, your Bible says. ಸತ್ಯವೇದ ಹೇಳುತ್ತದೆ, ಕೋಪ ಮಾಡಿಕೊಂಡರೂ ಪಾಪ ಮಾಡಬೇಡಿರಿ. Lord, many are in the anger, they will divide their families. ಅನೇಕ ಸಾರಿ ಕೋಪದಿಂದ ಅವರ ಕುಟುಂಬಗಳನ್ನೇ ಅವರು ತಂದೆ ಬೇರ್ಪಡಿಸಿಕೊಳ್ಳುತ್ತಾರೆ. Sometimes, Lord, because of the anger, Lord, they will curse one another. ತಂದೆ ಸ್ವಲ್ಪ ಸಮಯದಲ್ಲಿ ಕೋಪದಿಂದ ಒಬ್ಬರನ್ನೊಬ್ಬರು ಶಪಿಸಿಕೊಳ್ಳುತ್ತಾರೆ. Lord, because of the anger, they will go and Lord do bad things, Lord, hurt themselves. Somebody, they will try to suicide. ತಂದೆ ಕೋಪದಿಂದ ಅನೇಕ ಸರಿ ಅವರೇ ಹೋಗಿತದೆ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. Sometimes they will try to suicide. ಸ್ವಲ್ಪ ಸಮಯದಲ್ಲಿ ಸೂಸೈಡ್ ಮಾಡುವುದಕ್ಕೆ ಅವರು ಪ್ರಯತ್ನಿಸುತ್ತಾರೆ. Many times, Lord, they'll tell all wrong and bad and Lord unwanted, Lord, for one another, they'll say all lies. ಅನೇಕ ಸಾರಿ ತಂದೆ ಒಬ್ಬರಿಗೊಬ್ಬರು ತಂದೆ ಕೆಲಸಕ್ಕೆ ಬಾರದ ಕಾರ್ಯಗಳು ಎಲ್ಲ ಸುಳ್ಳುಗಳನ್ನು ಹೇಳಿಕೊಳ್ಳುತ್ತಾರೆ. They are more than not compromise, they are going to Lord divide, Lord Jesus. ಸಮಾಧಾನ ಪಡಿಸುವುದಕ್ಕೆ ಬದಲಾಗಿ ಅವರು ಬೇರೆಯಾಗುತ್ತಿದ್ದಾರೆ. Every deceiver bringing gossip, I break in Jesus' mighty name. ತಂದೆಯೇ ಒಂದು ಗುಣಗುಟ್ಟುವ ಆತ್ಮವನ್ನು ತಂದೆ ಮೋಸಗಾರರನ್ನು ತೆಗೆದುಕೊಂಡು ಹೋದವರನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುವವರಾಗಿದ್ದೇವೆ. Lord, today onwards we release love and peace and Lord, your Lord, oneness among the families. ತಂದೆ ಈ ದಿನದಿಂದ ಪ್ರೀತಿಯು ಒಗ್ಗಟ್ಟು ತಂದೆಯ ಕುಟುಂಬಗಳಲ್ಲಿ ಇರಲಿ. I give you all the glory, Master. ಎಲ್ಲಾ ಮಹಿಮೆ ನಿಮ್ಮೊಬ್ಬರಿಗೆ ಕರ್ತನೆ. Your Lord, wonderful and Lord, magnificent God. ತಂದೆ ನೀವು ಸುಂದರವಾದ ಅದ್ಭುತವಾದ ದೇವರು. Thank you, Lord, for this wonderful word for my life. ತಂದೆ ಈ ಸುಂದರವಾದ ವಾಕ್ಯ ನನ್ನ ಜೀವನಕ್ಕೋಸ್ಕರ ನಿಮಗೆ ಸ್ತೋತ್ರ. Who are listening, Lord, let every Lord gossip release from them and Lord lose. I break it in Jesus' mighty name.
ಯಾರೆಲ್ಲ ಇದನ್ನು ಕೇಳಿಸಿಕೊಳ್ಳುತ್ತದೆ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಗುಣಗುಟ್ಟುವ ಅಭ್ಯಾಸವನ್ನು ತೆಗೆದು ಹಾಕು ತಂದೆ, ಮುರಿದು ಹಾಕು ತಂದೆ. Lord, let them speak a good words that Lord from them it want to go and give the peace, not break, Lord. ತಂದೆಯೇ ಎಲ್ಲರೂ ಪ್ರತಿಯೊಂದು ಮಾತನ್ನು ಒಳ್ಳೆಯ ಮಾತನ್ನು ಮಾತನಾಡಲಿ, ಆ ಮಾತು ಬೇರೆಯವರಿಗೆ ಸಮಾಧಾನವನ್ನು ತೆಗೆದುಕೊಂಡು ಬರಲಿ. Thank you, Lord, giving this wonderful time to us. ತಂದೆಯೇ ಸುಂದರವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. We give you all the glory, honor, power. In Jesus' mighty name we pray. ಎಲ್ಲ ಮಹಿಮೆ ಘನತೆ ಶಕ್ತಿ ನಿಮ್ಮೊಬ್ಬರಿಗೆ ತಂದೆ ಯೇಸುವಿನ ನಾಮದಲ್ಲಿ ಬೇಡುವಂತವರಾಗಿದ್ದೇವೆ. Amen. ಆಮೆನ್. May God bless you. See you next week. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ನಾವು ನೋಡಿಕೊಳ್ಳೋಣ.